ಟೆಸ್ಟಿಂಗ್ ಆಫ್ ಟ್ರಾನ್ಸಿಸ್ಟರ್ ಯೂಸಿಂಗ್ ಮಲ್ಟಿಮೀಟರ್. ಈಗ ನಾವು ತೊಗೊಂಡಿರೋ ಟ್ರಾನ್ಸಿಸ್ಟರು BC547. ಇದು NPN ಟ್ರಾನ್ಸಿಸ್ಟರು. ಇದರಲ್ಲಿ ನಿಮಗೆ ಪಿನ್ ಐಡೆಂಟಿಫಿಕೇಷನ್ ಬಂದು ಈ ರೀತಿ ಫ್ಲ್ಯಾಟ್ ಪೋರ್ಷನ್ ಅಲ್ಲಿ ಇದು ಮಾಡಿ, ಫ್ಲ್ಯಾಟ್ ಪೋರ್ಷನನ್ನು ಒಂದು ಕಡೆ ಬಲ್ಜ್ ಆಗಿರುತ್ತೆ, ಒಂದು ಕಡೆ ಫ್ಲ್ಯಾಟ್ ಆಗಿರುತ್ತೆ. ಈ ಥರ ಒಂದು ಸ್ವಲ್ಪ ಹಿಂದೆ ಮಾಡಿ. ಫ್ಲ್ಯಾಟ್ ಪೋರ್ಷನನ್ನು ನಿಮ್ಮ ಕಡೆ ತಿರುಗಿಸಿದಾಗ ಲೆಫ್ಟಿಂದ ಕಲೆಕ್ಟರ್, ಬೇಸ್, ಎಮಿಟರ್, ಇದು ಪಿನ್ ಐಡೆಂಟಿಫಿಕೇಷನ್. ಇದನ್ನು ಟೆಸ್ಟ್ ಮಾಡಬೇಕಂದ್ರೆ ನೀವೇನು ಮಾಡಿ, ಮಲ್ಟಿಮೀಟರ್ನ ಟೆಸ್ಟಿಂಗ್ ಪೊಸಿಷನ್ಗೆ ಅಡ್ಜಸ್ಟ್ ಮಾಡಿಕೊಂಡು ರೆಡ್ ಪ್ರೋಬ್ ಅಂದರೆ ಪಾಸಿಟಿವ್ ಪ್ರೋಬ್ನ ಬೇಸಿಗೆ ಕನೆಕ್ಟ್ ಮಾಡಿ, ನೆಗೆಟಿವ್ ಪ್ರೋಬ್ನ ಫಸ್ಟ್ ಕಲೆಕ್ಟರಿಗೆ ಕನೆಕ್ಟ್ ಮಾಡಿ. ಇದು ಫಾರ್ವರ್ಡ್ ಬಯಾಸ್ ಕಂಡೀಷನ್ನು. ನಿಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಡಿಮೆ ಬರಬೇಕು. ಇವಾಗ ನೆಗೆಟಿವ್ ಪ್ರೋಬನ್ನ ಎಮಿಟರಿಗೆ ಕನೆಕ್ಟ್ ಮಾಡಿ. ಬೇಸ್ ಹತ್ರ ಅದು ಆ್ಯಸ್ ಇಟ್ ಈಸ್ ಪಾಸಿಟಿವ್ ಹಾಗೆ ಇರಲಿ. ಈ ರೀತಿ ಮಾಡಿದಾಗಲೂ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಆಗಿರುತ್ತೆ, ರೆಸಿಸ್ಟೆನ್ಸು ಲೋ ವ್ಯಾಲ್ಯೂ ಬರಬೇಕು. ಇದು ಫಾರ್ವರ್ಡ್ ಬಯಾಸ್ ಟೆಸ್ಟಿಂಗ್ ಆಯಿತು. ಇವಾಗ ನೆಗೆಟಿವ್ ಪ್ರೋಬನ್ನ ಬೇಸಿಗೆ ಕನೆಕ್ಟ್ ಮಾಡಿ, ಪಾಸಿಟಿವ್ ಪ್ರೋಬನ್ನ ಕಲೆಕ್ಟರಿಗೆ ಕನೆಕ್ಟ್ ಮಾಡಿದಾಗ ಇದು ರಿವರ್ಸ್ ಬಯಾಸ್ ಆಗಿದೆ. ಜಂಕ್ಷನ್ ರಿವರ್ಸ್ ಬಯಾಸ್ ಆದಾಗ ನಿಮಗೆ ಓವರ್ಲೋಡ್ ತೋರಿಸ್ಬೇಕು. ಒಂದು ನಿಮಿಷ, ಓವರ್ಲೋಡ್ ತೋರಿಸ್ಬೇಕು. ನೆಕ್ಸ್ಟ್ ಇವಾಗ ಪಾಸಿಟಿವ್ ಪ್ರೋಬನ್ನ ಎಮಿಟರಿಗೆ ಕನೆಕ್ಟ್ ಮಾಡಿ, ಇವಾಗಲೂ ಕೂಡ ಅದು ಓವರ್ಲೋಡ್ ತೋರಿಸ್ಬೇಕು. ಈ ರೀತಿ ಬಂದರೆ ಟ್ರಾನ್ಸಿಸ್ಟರು ಪ್ರಾಪರ್ಲಿ ವರ್ಕಿಂಗ್ ಅಂತ. 2 ಜಂಕ್ಷನ್ ಇರುತ್ತೆ ಟ್ರಾನ್ಸಿಸ್ಟರಲ್ಲಿ, ಬೇಸ್ ಎಮಿಟರು ಮತ್ತು ಬೇಸ್ ಕಲೆಕ್ಟರು. 2 ಜಂಕ್ಷನನ್ನು ನೀವು ಫಾರ್ವರ್ಡ್ ಬಯಾಸ್ ಟೆಸ್ಟಿಂಗ್ ಮಾಡಬೇಕು, ರಿವರ್ಸ್ ಬಯಾಸ್ ಟೆಸ್ಟಿಂಗ್ ಮಾಡಬೇಕು. ಫಾರ್ವರ್ಡ್ ಬಯಾಸ್ ಮಾಡಿದಾಗ ರೆಸಿಸ್ಟೆನ್ಸ್ ವ್ಯಾಲ್ಯೂ ಲೋ ತೋರಿಸ್ಬೇಕು, ರಿವರ್ಸ್ ಬಯಾಸ್ ಮಾಡಿದಾಗ ರೆಸಿಸ್ಟೆನ್ಸ್ ವ್ಯಾಲ್ಯೂ ಹೈ ತೋರಿಸ್ಬೇಕು ಅಥವಾ ಓವರ್ಲೋಡ್. ಈ ರೀತಿ ಇದ್ದರೆ ಟ್ರಾನ್ಸಿಸ್ಟರ್ ವರ್ಕಿಂಗ್ ಅಂತ.